ಶಿರಸಿ ಹಾವೇರಿ ರಾಷ್ಟ್ರೀಯ ಹೆದ್ದಾರಿಯ ಅವ್ಯವಸ್ಥೆ ವಿರುದ್ಧ ಜನರ ಆಕ್ರೋಶ ದಿನೇ ದಿನೇ ಹೆಚ್ಚಾಗ್ತಾ ಇದ್ದು, ಬಿಸಿಲಕೊಪ್ಪದಲ್ಲಿ ನಡೆದ ಬೃಹತ್ ಪ್ರತಿಭಟನೆಯ ಬೆನ್ನಲ್ಲೇ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಯೋಜನಾ ನಿರ್ದೇಶಕರು ಸ್ಥಳಕ್ಕಾಗಮಿಸಿ ಸಾರ್ವಜನಿಕರ ಅಹವಾಲು ಆಲಿಸಿದ್ರು. ಈ ವೇಳೆ ಆಕ್ರೋಶಗೊಂಡ ಸಾರ್ವಜನಿಕರು ಹಾಗೂ ಪ್ರತಿಭಟನಾಕಾರರು ಅಧಿಕಾರಿಗಳನ್ನ ತೀವ್ರ ತರಾಟೆಗೆ ತೆಗೆದುಕೊಂಡ್ರು. ಇನ್ನು 2 ದಿನಗಳ ಹಿಂದೆಯಷ್ಟೇ ಬಿಸಿಲಕೊಪ್ಪದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ರಸ್ತೆ ತಡೆ ನಡೆಸಿ ಬೃಹತ್ ಪ್ರತಿಭಟನೆ ಮಾಡಿದ್ರು. ಆ ವೇಳೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಯೋಜನಾ ನಿರ್ದೇಶಕರು ಗೈರಾಗಿದ್ದ ಹಿನ್ನೆಲೆಯಲ್ಲಿ ಮೇ 7ರಂದು ಪುನಃ ಸಭೆ ನಿಗದಿಪಡಿಸಲಾಗಿತ್ತು. ಸಭೆಗೆ ಆಗಮಿಸಿದ ಯೋಜನಾ ನಿರ್ದೇಶಕ ಶಿವಕುಮಾರ್ ಎಂ ಅವರಿಗೆ ಸಾರ್ವಜನಿಕರು ಪ್ರಶ್ನೆಗಳ ಸುರಿಮಳೆಗೈದ್ರು. ಈ ವೇಳೆ ಮಾತನಾಡಿದ ಶಿವಕುಮಾರ್ ಎಂ, ರಸ್ತೆ ಕಾಮಗಾರಿಯ ಪ್ರಗತಿ ಕುರಿತು ವಾರಕ್ಕೊಮ್ಮೆ ಸಭೆ ನಡೆಸಲಾಗುತ್ತೆ. ಮುಂದಿನ 15 ದಿನಗಳಲ್ಲಿ ಕೆಲಸದ ವೇಗ ಹೆಚ್ಚಿಸದಿದ್ರೆ ಗುತ್ತಿಗೆ ಬೇರೆ ಕಂಪನಿಗೆ ನೀಡಲಾಗುತ್ತೆ. ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲ. ಮಳೆಗಾಲದೊಳಗೆ ಅಗದ 8 ಕಿಲೋಮೀಟರ್ ರಸ್ತೆ ಕಾಮಗಾರಿ ಪೂರ್ಣಗೊಳಿಸಲು ಸೂಚನೆ ನೀಡಲಾಗುತ್ತೆ ಎಂದು ಭರವಸೆ ನೀಡಿದರು. ಪ್ರತಿಭಟನೆಯಲ್ಲಿ ಸುನಿಲ್ ನಾಯಕ್ ಮಳಲ್ಗಾಂವ್, ರಮೇಶ್ ನಾಯಕ್ ಕುಪ್ಪಳ್ಳಿ, ಬಿಸಿಲಕೊಪ್ಪ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಬಿಎನ್ ಗಂಗಾಧರ್, ಮಹೇಶ್ ಶೆಟ್ಟಿ ಚಿಪ್ಗಿ ಸೇರಿದಂತೆ ಹಲವು ಮುಖಂಡರು ಭಾಗವಹಿಸಿದ್ರು. ನೂರಾರು ಜನ ಪ್ರತಿಭಟನೆಯಲ್ಲಿ ಪಾಲ್ಗೊಂಡ್ರು. ನಮಗೆ ಏನೂ ರುಚಿಸಲಿಲ್ಲ. ಇದೇನು ಗೊತ್ತದೆ ನಿಮಗೆ? ಓಪನ್ ಸೆಕ್ಯೂರಿಟಿ ಇದೆಲ್ಲವೂ ನಿಮ್ಗೆ ಗೊತ್ತದೆ. ಗೊತ್ತಿದ್ದು ನೀವು ಮತ್ತೆ ನಮ್ಮದು ಪ್ರಶ್ನೆ ಕೇಳಿ ಜನ ಉದ್ರೇಕಗೊಳ್ಳುವಾಗ ಮಾಡಿ ಒಂದಕ್ಕೊಂದು ಅನಾಹುತಗಳೇ ಆಗ್ತವೆ. ಈ ಸುನೀಲ್ ನಾಯಕರು ಹೇಳಿದ್ದಾರೆ, ಏನ್ ನೈಜ ಚಿತ್ರಣ ಅಲ್ಲಿಂದ ಇಲ್ಲಿವರೆಗೆ ಏನಾಗಿದೆ. ಈಗ ಒಂದು ಕೆಲಸ ಸ್ಟಾರ್ಟ್ ಆಗ್ತಾರೆ ಸರ್, ಆ ಕೆಲಸ ನಿಮಗೆ ತೃಪ್ತಿ ತಂದಿದೆಯಾ? ಇದು ನ್ಯಾಷನಲ್ ಹೈವೇ ಅಂತ ಹೇಳುವಂತ ಒಂದು ನೇಮ್ ನಲ್ಲಿ ಬರ್ತಾ ಇದೆ. ಈ ಕೆಲಸ ನ್ಯಾಷನಲ್ ಹೈವೇ ಕ್ವಾಲಿಟಿ ಇದೆಯಾ, ಕ್ವಾಂಟಿಟಿ ಇದೆಯಾ, ಏನಿದೆ ಅದ್ರೊಳಗೆ? ನೀವೊಬ್ರು ಒಬ್ಬ ನಿಮ್ಮ ಪೊಸಿಷನ್ ಇದ್ರೊಳಗೆ ನೀವೇ ಹೆಡ್, ಲಾಭ ನುಕ್ಸಾನಕ್ಕೆ ಎರಡಕ್ಕೂ ತಾನೇ ಹೊಣೆಗಾರರು ಅಂತ ನೀವು ಹೇಳ್ತೀರಿ. ಕ್ರೆಡಿಟ್ ನಿಮಗೆ ಬೇಕಾ ಬೇಡವಾ? ಕ್ರೆಡಿಟ್ ನಿಮಗೆ ಬೇಕು ಅಂದ್ರೆ ನೀವು ಈ ಕೆಲಸ ಮಾಡ್ತಿದ್ದಿಲ್ಲ. ಖಂಡಿತವಾಗುವ ಎಷ್ಟೊಂದು ಅನಾಹುತಗಳು, ಎಷ್ಟೊಂದು ತೊಂದರೆ ತಾಪತ್ರಗಳಿದ್ದಾವೆ. ಈಗ ನೀವು ಹೋಗಿ ಈಗ ಸಮಸ್ಯೆ ನಮ್ಮದು ಕೇಳಿ ಸುಮ್ಮನೆ ಆ ಸಮಸ್ಯೆ ನಾಳೆ ಬೆಳಗ್ಗೆ ನಿಮ್ಮ ಹತ್ರ ಮಾಡ್ಲಿಕ್ಕೆ ಆಗುದಿಲ್ಲ. ಖಂಡಿತ ಆಗುದಿಲ್ಲ. ಯಾಕಂದ್ರೆ ರೇಮ್ ಸ್ಟಾರ್ಟ್ ಆಯ್ತು. ಈಗ ನಿನ್ನೆ ರಾತ್ರಿ ಸಣ್ಣಕ್ಕೆ ಶುರುವಾಗಿದೆ, ಈಗ ದೊಡ್ಡಕ್ಕೆ ಶುರುವಾಗ್ತದೆ. ಅಂತದನ್ನ ನೀವು ನಮ್ಮ ಮತ್ತೆ ಆ ಬುಡದಿಂದ ಪ್ರಶ್ನೆ ಕೇಳುವುದು, ಪ್ರಶ್ನೆಗೆ ಉತ್ತರ ನೀವು ಹೇಳ್ಕೊಟ್ಟೋಗೋದಕ್ಕಿಂತ ನೀವು ಈಗ ಸದ್ಯದಲ್ಲಿ ಏನ್ ಮಾಡ್ಲಿಕ್ಕೆ ಹೊಂಟಿದ್ದೀರಿ? ಸಮಸ್ಯೆ ಇದೆ, ಯಾರು ಏನೇ ಹೇಳಿದ್ರು ಕೂಡ ಇದೇ ಇಂಥ ಗಂಭೀರ ಸಮಸ್ಯೆ. ಈಗ ಅವ್ರು ಹೇಳಿದ್ದಾರೆ, ಕೊಲೆ ಹೇಳುವಂತ ಶಬ್ದ ಬಳಸಬಾರ್ದಾಗಿತ್ತು, ಅದು ಮನಸ್ಸು ತಳಿಲಿಕ್ಕಾಗದೆ ಬಳಸಿದ್ದಾರೆ. ಇಂಡೈರೆಕ್ಟ್ ಕೊಲೆ ಆದ್ರೆ ನೋಡ್ಲಿಕ್ಕೆ ಹೋದ್ರೆ ನಿಮ್ಮ ರೋಡ್ ಇಂದ ಆಕ್ಸಿಡೆಂಟ್ ಅಂತ ತೋರಿಸಿದ್ದಾರೆ. ಅಂತ ಸಂದರ್ಭ ಅಂತದನ್ನೆಲ್ಲ ಇಟ್ಕೊಂಡು ಮತ್ತೆ ನೀವು ನಮ್ಮ ಹತ್ರ ಪ್ರಶ್ನೆ ಕೇಳೋದು, ಏನಾಗಿದೆ ಅಂತ ಕೇಳೋದು. ಅದಕ್ಕಿಂತ ನೀವು ನೋಡಿ ಒಂದು ವಿಷಯ ಸಾಹೇಬ್ರೆ, ಈಗ ನೀವು ಅದಕ್ಕಾಗಿ ಒಂದು NGO ಇದೆ ಅಂತ ಹೇಳ್ತೀರಿ, ಅದಕ್ಕೆ ಒಂದು ಸೂಪರ್ವೈಸನ್ ಟೀಮ್ ಇದೆ ಅಂತ ಹೇಳ್ತೀರಿ. ಇಷ್ಟೊಂದು ಅನಾಹುತಗಳಾಗ್ತಾ ಇದ್ದಾವೆ ಸಾಹೇಬ್ರೆ, ಯಾಕೆ ನೀವು ಅದನ್ನ ನಿರ್ಲಕ್ಷ್ಯ? ನಿಮಗೆ ಏನ್ ತೊಂದ್ರೆ? ಕರೆಕ್ಟ್ ಸತ್ಯವಾಗಿ ಹೇಳ್ಬಿಡಿ. ನಿಮಗೇನು ಸೆಂಟ್ರಲ್ ಗೌರ್ಮೆಂಟ್ ಇಂದ ಫಂಡ್ಸ್ ಬರ್ತಾ ಇಲ್ವಾ? ಅಥವಾ ಕಾಂಟ್ರಾಕ್ಟರ್ಗೆ ಹಣ ರಿಲೀಸ್ ಆಗ್ತಾ ಇಲ್ವಾ? ಆ ಕಾಂಟ್ರಾಕ್ಟರ್ ಏನೇನೋ ನಮ್ಮ ಹತ್ರಿಗೆಲ್ಲ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಪ್ರಸ್ತಾಪ ಹಣ ಬರ್ಲಿಲ್ಲ ಹೇಳುವ ಸತ್ಯ ಇರ್ಬೋದು. ಅವ್ನ ಕಷ್ಟ ಯಾರ ಹೇಳ್ಕೊಳ್ಬೇಕು ಸರ್ ಅದನ್ನ? ನಿನ್ನೆ ಒಬ್ರು ಮೊನ್ನೆ ಸಭೆಯಲ್ಲಿ ಒಬ್ರು ಹೇಳಿದಾರೆ, ತಾವು ದೇಣಿಗೆ ಕೊಟ್ಟು ನೀರು ಹಾಕ್ಸಿದ್ದೇವೆ ಅಂತ ಹೇಳಿ. ಈ ಪರಿಸ್ಥಿತಿ ಯಾಕೆ ಬಂತು? ಇಲ್ಲಿ ಏನ್ ಕಾರಣ ಇದೆ? ಇಂಡೈರೆಕ್ಟ್ ಏನ್ ನಡೀತಾ ಇದೆ ಇಲ್ಲಿ? ಇಷ್ಟು ದೊಡ್ಡದು ನ್ಯಾಷನಲ್ ಹೈವೇ ಕೆಲಸ, ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಆಗ್ತಾ ಇದೆ. ಯಾಕೆ ನೀವು ಇತ್ತ ಸಣ್ಣ ವಿಷಯ ಇದು, ಸಣ್ಣ ವಿಷಯ ಇದು. ರೈಟ್ ಟೈಮಿಗೆ ರೈಟ್ ಕೆಲಸ ಮಾಡಿದ್ರೆ ನಿಮ್ಗೆ ಹೀಗೆ ಆಗೋದೇ ಇಲ್ಲ. ಸುಮ್ಮನೆ ನಾವು ಪ್ರಶ್ನೆ ಮತ್ತು ಉತ್ತರಕ್ಕಿಂತ ನೀವೇನ್ ಮಾಡ್ಲಿಕ್ಕೆ ಹೊಟ್ಟಿದ್ರು? ನಮಗೆ ಸುರಳಿತ ಜೀವನ ನಡೆಸ್ಕೊಳ್ಬೇಕು. ಇಲ್ಲಿ ಏನಾಗಿದೆ, ಈಗ ಮಕ್ಕಳು ಶಾಲೆಗೆ ಹೋಗಬೇಕು, ಜನ ಬದುಕಲಿಕ್ಕೆ ಬೇಕು. ಅದು ಬಿಟ್ಟು ನಿಮ್ಮ ಪ್ರಶ್ನೆ ಉತ್ತರ ನಮಗೆ ಅವಶ್ಯಕತೆ ಇಲ್ಲ. ಏನ್ ಮಾಡ್ತೀರಿ? ಈ ಪರಿಸ್ಥಿತಿ ನಮ್ಮ ನಗರಿ ಬಂದಿದೆ ಸರ್. ನಮ್ಮದು ಯಾವುದೇ ನಿಮ್ಮ ಹತ್ರ ಸಂಘರ್ಷ ಇಲ್ಲ. ನಮಗೆ ಕೆಲಸ ಆಗ್ಬೇಕು, ಸುರಳಿತ ಆಗ್ಬೇಕು. ಇಷ್ಟೇ ನಮ್ಮ ಪ್ರಶ್ನೆ. ಬಂದೇ ಇಲ್ಲ ರೀ ಕಾಂಟ್ರಾಕ್ಟ್. ಒಂದು ನಿಮಿಷ, ಈಗ ನಾನು ಹೇಳ್ತಾ ಇರೋದು PD ಅವರಿಗೆ, ಯಾಕೆ ಸರ್ ಅದನ್ನ ಅವನ ಬಗ್ಗೆ ಯಾಕೆ ಕ್ರಮ ಕೈಗೊಳ್ತಾರೆ? ನನ್ನ ಒಂದೇ ಪ್ರಶ್ನೆ, ಇವರು ಇಲ್ಲೇ ನೇರವಾಗಿ ಉತ್ತರ ಕೊಡಬಹುದು ಅನ್ಕೊಂಡಿದ್ದೀನಿ. ಆ ಗುತ್ತಿಗೆದಾರನಿಗೆ ಯಾಕೆ ಹೊರಗೆ ಆಗ್ತಾ ಇಲ್ಲ? ಬ್ಲಾಕ್ ಲಿಸ್ಟ್ ಹಾಕಿಲ್ಲ. ಇದು ಕಾಂಟ್ರಾಕ್ಟರ್ ಹತ್ರನೇ ನಾವು ಇದನ್ನ ಸರಿಪಡಿಸಿ, ಈಗ ಏನ್ ನಿಮ್ಮ ಸಾರ್ವಜನಿಕರ ಕೋರಿಕೆ ಇದೆ ಅದನ್ನ ನಾವು ಈಡೇರಿಸಕ್ಕೆ ನಮ್ಮ ಪ್ರಯತ್ನ ಸಂಪೂರ್ಣ ಮಾಡಬೇಕು ಅಂತ ನಾನು ಹೇಳಿದಾಗ ಆಯ್ತು ಅಂತ ಹೇಳಿ, ಈಗ ಅವನು ಕಾಂಟ್ರಾಕ್ಟರ್ ಬರ್ತಾ ಇರ್ತಾನೆ, ಆನ್ ದ ವೇ ಇದಾನೆ ಅಂತ ಹೇಳ್ತಾರೆ. ಅವರು ಬರ್ತಾರೆ. ಇವಾಗ ನಾನು ಹೇಳ್ತೀನಿ, ದಯವಿಟ್ಟು ಸಹಕಾರ ನೀಡಬೇಕು. ಒಂದು ಸಮಾಧಾನಕ್ಕೆ ಫಾಲೋ ಮಾಡ್ತೇವೆ, ವೇಟ್ ಮಾಡ್ತೇವೆ. ಈಗ ಈ ರಸ್ತೆಯಲ್ಲಿ ಯಾರಾದ್ರೂ ಬಿದ್ದು ಕೈಕಾಲು ಮುರ್ಕೊಂಡು ಜವಾಬ್ದಾರಿ ಯಾರು ನೋಡ್ತಾರೆ? ಯಾಕೆ ಈ ಉತ್ತರ ಕನ್ನಡ ಬಿಟ್ಟು ಹಾವೇರಿ ಜಿಲ್ಲೆಗೆ ಯಾಕೆ ತುಂಬಾ ನಿಮಗೆ ಪ್ರೀತಿ ಜಾಸ್ತಿ ಅಂತ ಮೊದಲನೇ ಕ್ವಶನ್ಸ್ ಬಂತು. ಅದೇನಂತ ಹೇಳಿದ್ರೆ, ಹಾವೇರಿ ಜಿಲ್ಲೆಯಲ್ಲಿ
35 ಕಿಲೋಮೀಟರ್ಸ್ ಅಲ್ಲಿ ಯಾವುದೇ ತರ ಅಭಿವೃದ್ಧಿ ಕೆಲಸ ಇಲ್ಲ, ಓನ್ಲಿ ರೀಸರ್ಫೇಸಿಂಗ್, ಮೇಲ್ಗಡೆ ನಾವು ಅದ್ರ ಮೇಲೆ BC ಮಾಡುವಂತ ಕಾಮಗಾರಿ ಮಾತ್ರ ಇದೆ ಅದರಲ್ಲಿ. ಮತ್ತೆ ಇಲ್ಲಿ ನಮಗೆ ಉತ್ತರ ಕನ್ನಡದಲ್ಲಿ ಆಗ ಫಾರೆಸ್ಟ್ ಕ್ಲಿಯರೆನ್ಸ್ ಇರಲಿಲ್ಲ. ಸೊ ಹಾಗಾಗಿ ನಾವು ಹಾವೇರಿ ಇದೆಯಲ್ಲ, ಕಾಂಟ್ರಾಕ್ಟರ್ಗೆ ಅವನಿಗೆ ಗುತ್ತಿಗೆದಾರಲ್ಲಿ ಅವನಿಗೆ ಡೇಟ್ ಫಿಕ್ಸ್ ಆಯ್ತು ಅಂತ ಹೇಳಿದ್ರೆ ಅವನಿಗೆ ಪ್ರತಿ ದಿನಾನು ಅವನಿಗೆ ಕೌಂಟ್ ಆಗ್ತಾ ಹೋಗ್ತದೆ. ಅಷ್ಟ್ರ ಒಳಗಡೆ ಅವನು ಕಾಮಗಾರಿ ಮುಗಿಸ್ಬೇಕು. ಅವನು ಗುತ್ತಿಗೆ ಅಧಿಕಾರಿ ಮುಗಿಸ್ಲಿಲ್ಲ, ನಾವು ಅವರಿಗೆ ಹ್ಯಾಂಡ್ ಓವರ್ ಮಾಡಲಿಲ್ಲ, ಫಾರೆಸ್ಟ್ ಕ್ಲಿಯರೆನ್ಸ್ ಆಗಿರ್ಬೋದು ಅಥವಾ ನಾವು ಲ್ಯಾಂಡ್ ಅಕ್ವಿಸಿಷನ್ ಕ್ಲಿಯರೆನ್ಸ್ ಆಗಿರ್ಬೋದು, ಎನ್ಕ್ರೋಚ್ಮೆಂಟ್ ಆಗಿರ್ಬೋದು, ಅದು ಕ್ಲಿಯರ್ ಮಾಡಿ ಅವನಿಗೆ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಅವನು ನ್ಯಾಯಾಲಯದಲ್ಲಿ ಆರ್ಬಿಟ್ರೇಷನ್ಸ್ಗೆ ಹೋಗ್ಬೋದು. ಸೊ ಆ ಉದ್ದೇಶದಿಂದ ನಾವು ಹಾವೇರಿ ಜಿಲ್ಲೆಯಲ್ಲಿ ಅಲ್ಲಿ ಕ್ಲಿಯರೆನ್ಸ್ ಇರೋದ್ರಿಂದ ಅದನ್ನ ಮೇಲೆ ಸರ್ಫೇಸಿಂಗ್ ನ ಮಾಡಿದ್ದಾರೆ ಒಂದು ನಾಯಕರಲ್ಲಿ. ನೆಕ್ಸ್ಟ್ ಎರಡನೇದು ಕ್ವಾಲಿಟಿ ಆಫ್ ಡ್ರೈನ್. ಯಾರೋ ಹೇಳಿದ್ರು ಎಲ್ಲಿ ಡ್ರೈನ್ದು ಕ್ವಾಲಿಟಿ ಇಲ್ಲ ಅಂತ ಹೇಳ್ತಾ ಇದ್ರು. ನಾನು ನಿಮ್ಮ ಸಾರ್ವಜನಿಕರ ಮುಂದೆ ಇದ್ದೀನಿ, NH ಅಲ್ಲಿ ಯಾವುದೇ ತರ ಕ್ವಾಲಿಟಿ ಮಾತ್ರ ಕಾಂಪ್ರಮೈಸ್ ನಮ್ಮಲ್ಲಿ ಇರೋದಿಲ್ಲ. ಈಗ್ಲೂ ಯಾರೇ ಎಲ್ಲಿಂದ ಟೆಸ್ಟ್ ಮಾಡಿದ್ರು ಅದು ಪಾಸ್ ಆಗಲಿಲ್ಲ ಅಂದ್ರೆ ಅದಕ್ಕೆ ಗುತ್ತಿಗೆದಾರರಿಂದ ರಿಕವರಿ ಮಾಡೋ ಪವರ್ ನನಗಿದೆ, ನಾನು ಮಾಡ್ತೀನಿ. ಸರಿ ಇದ್ದಾರೆ ಇವರು, ಅವ್ರಿಗೆ ಹೇಳ್ತಾ ಇದ್ದೀನಿ, ನಾಳೆಯಿಂದನೇ ಎಲ್ಲಿ ಕಾಮಗಾರಿ ನಿರ್ವಹಿಸುತ್ತಾರೆ ಅದನ್ನ ನೋಟ್ ಮಾಡ್ಕೊಳ್ಳಿ ಅಮರು. ನಾಳೆ ಎಲ್ಲೆಲ್ಲಿ ಕಾಮಗಾರಿ ನಿರ್ವಹಿಸಿದರೆ ಪ್ರತಿಯೊಂದು ಟೆಸ್ಟ್ ರಿಸಲ್ಟ್ಸ್ ಇನ್ನು 15 ದಿನದ ಒಳಗಡೆ ನನ್ನ ಟೇಬಲ್ ಅಲ್ಲಿ ಬರಬೇಕು. ಅದು ಟೆಸ್ಟ್ ಮಾಡಿ ರಿಪೋರ್ಟ್ಸ್ ಕೊಡೋದಕ್ಕೆ ಅದನ್ನೇ ಬರಲೇಬೇಕು. ಈಗ ಯಾವುದೇ ತರ ಇದಕ್ಕೆ ಕಾಲೇಜ್ ಇರುವಂತ ಕಾಮಗಾರಿ ಇದೆ, ಪರಿಪೂರ್ಣ ಪರೀಕ್ಷೆ ಮಾಡಿ ನನಗೆ ಅವರದಿನ ತಲುಪಿಸಕ್ಕೆ 15 ದಿನ ಕಾಲಾವಕಾಶ ಗುತ್ತಿಗೆದಾರರಿಗೆ ಮತ್ತೆ ನಿವಾಸಿತರ ಕನ್ಸಲ್ಟೆಂಟ್ಸ್ ಅವರಿಗೆ ನಾನು ಕೊಡ್ತಾ ಇದ್ದೀನಿ. ಒಂದು ನೆಕ್ಸ್ಟ್ ಯಾರೋ ಇಸ್ಲೂರಲ್ಲಿ 2 ಕಡೆ ವರ್ಟಿಕಲ್ ಕಟ್ ಮಾಡ್ಬಿಟ್ಟಿದ್ದೀರಾ, ನೀವು ಮಳೆ ಬಂತು ಅಂತ ಹೇಳಿದ್ರೆ ಅಲ್ಲಿ ಸ್ಲೈಡ್ ಆಗ್ತದೆ. ನೀವು ವರ್ಟಿಕಲ್ ಬಂದಾಗ ಶಿರೂರ್ ಗುಡ್ಡ ಕುಸಿತ ಆಯ್ತಲ್ಲ, ಆ ತರ ಆದಾಗ ಏನ್ ಮಾಡೋದು ಅಂತ ಕ್ವಶನ್ಸ್. ಅದ್ರಲ್ಲಿ ಏನಂತ ಹೇಳಿದ್ರೆ ನಮ್ಮಲ್ಲಿ ಈಗಲೂ ನಾನು ಹೇಳ್ತಾ ಇದ್ದೀನಿ, ನಮ್ಮದು ಈ ಪ್ರಾಜೆಕ್ಟ್ ಇದೆಯಲ್ಲ ROW ಅಂದ್ರೆ ರೈಟ್ ಆಫ್ ವೇ ಅಂತೀವಿ. ಈ ರೈಟ್ ಆಫ್ ವೇ ಅಂದ್ರೆ ನಾವು ಎಷ್ಟು ಮಿನಿಮಮ್ 15 ಮೀಟರ್, 20 ಮೀಟರ್, 45 ಮೀಟರ್, 60 ಮೀಟರ್ ಅಷ್ಟು ಅಗಲನ NH ಗೆ ನಾವು ಅಕ್ವೈರ್ ಮಾಡ್ಕೊಳ್ತೀವಿ. ಆದ್ರೆ ಇಲ್ಲಿ ನಾವು ಹಳೇದು ಏನು ರೋಡ್ ಬಿಟ್ಟಿತ್ತು, ಹಳೆ ರೋಡ್ ಏನು ಬಿಡ್ತಿತ್ತು ಅದನ್ನ ನಾವು ಅಭಿವೃದ್ಧಿ ಪಡಿಸ್ತಾ ಇದೀವಿ. ಎಲ್ಲಿನ PWD ಇಂದ ನಾವು NHI ಗೆ ಸೆಂಟ್ರಲ್ ಗೌರ್ಮೆಂಟ್ ಗೆ ಇದು ಹ್ಯಾಂಡ್ ಓವರ್ ಮಾಡಿರ್ತಾರೆ, ಅದು ಒಂದು ವರದಿ ಇದೆ, ಇಷ್ಟು ಚೈನೇಜ್ ಅಲ್ಲಿ ಇಂಥ ಬಿಡ್ತಿದೆ ಅಂತ ಹೇಳಿದ್ರೆ ಅದ್ರಲ್ಲಿ ಮಾತ್ರ ನಾವು ಅಭಿವೃದ್ಧಿನ ಪಡಿಸ್ತಾ ಇದೀವಿ. ಕೆಲವೊಂದ್ ಕಡೆ 12 ಮೀಟರ್ ಇರ್ಬೋದು, ಇನ್ನೊಂದು ಕಡೆ 14 ಮೀಟರ್ಸ್ ಇದೆ. ಎಲ್ಲಿ 12 ಮೀಟರ್ ಇದೆ ಅಲ್ಲಿ ಈ ಸಮಸ್ಯೆ 3 ಲೊಕೇಶನ್ ಇದೆ. ಆ ಇಸ್ಲೂರ್ ಹತ್ರ 72 ಚೈನೇಜು, 76 ಕಿಲೋಮೀಟರ್ಸ್ ಅಲ್ಲಿ ಮತ್ತೆ 83 ಚೈನೇಜು. ಆ 3 ಕಿಲೋಮೀಟರ್ಸ್ ಅಲ್ಲಿ 3 ಚೈನೇಜ್ ಅಲ್ಲಿ ಅದು ಕಟಿಂಗ್ ಜಾಸ್ತಿ ಆಗಿದೆ ಅಲ್ಲಿ. ಈಗ ನಾವು ಮೊದಲನೇದಾಗಿ ನಮ್ಮ ರಸ್ತೆ ಹೇಗೆ ಮಾಡ್ತೀವಿ ಅಂತ ಹೇಳಿದ್ರೆ ಫಸ್ಟ್ ಪ್ರೊಫೈಲ್ ಕರೆಕ್ಷನ್ ಅಂತ ಹೇಳ್ತೀವಿ. ಲಾಂಜಿಟ್ಯೂಡಲ್ ಪ್ರೊಫೈಲ್ ಕರೆಕ್ಷನ್ಸ್ ಎಲ್ಲಿ ಅಪ್ ಅಂಡ್ ಡೌನ್ಸ್ ಇರ್ತದೆ ಅದನ್ನ ಫಸ್ಟ್ ಎತ್ತರ ಇರೋ ಕಡೆಯಲ್ಲಿ ಅದನ್ನ ಕಟ್ ಮಾಡ್ತಾರೆ. ಎಲ್ಲಿ ಹಳ್ಳ ಇರುತ್ತೆ ಅದನ್ನ ಕಟ್ ಮಾಡಿರೋ ತಗೊಂಡೋಗಿ ಅಲ್ಲಿ ಫಿಲ್ ಮಾಡ್ತಾರೆ. ಸೊ ಕಟ್ ಅಂಡ್ ಫಿಲ್ ಆದ್ಮೇಲೆ ರೋಲ್ ಮಾಡಿ, ಅದು ಕಟಿಂಗ್ ಅಂದ್ರೆ ಕೆಲವರಿಗೆ ಅಂದ್ರೆ ಇಲ್ಲಿ ಕಟ್ ಮಾಡಿದ ಎಲ್ಲ ಅಲ್ಲೆಲ್ಲ ಹೋಗ್ಬಿಟ್ಟ ಅಂತ ಜನಗಳಿಗೆ ಅದು ತಪ್ಪು ಭಾವನೆ ಬರ್ತದೆ. ಫಸ್ಟ್ ಅದು ನಮ್ಮ ಆಪರೇಷನ್ ಅಷ್ಟು, ಎಲ್ಲಿ ಎತ್ತರ ಇರ್ತದೆ ಅದಕ್ಕೆ ಕಟ್ ಮಾಡ್ತೀವಿ, ಎಲ್ಲಿ ಫಿಲ್ ಇರ್ತದೆ ಅದನ್ನ ಫಿಲ್ ಮಾಡ್ತೀವಿ. ಆದ್ಮೇಲೆ ಅದ್ರ ಮೇಲೆ ರೋಲ್ ಮಾಡಿ GSP ಅಂತ ಹಾಕ್ತಿವಿ ನಾವು ಕಲ್ಲು, ಅದು ಒಂದ್ ಲೇಯರ್ GSP ಅಂತ ಹಾಕ್ತಿವಿ. ಅದು ರೋಲ್ ಆದ್ಮೇಲೆ ವೆಟ್ ಮಿಕ್ಸ್ ಮೆಕಾಡಮ್ ಅಂದ್ಬಿಟ್ಟು ಅದು 2 ಲೇಯರ್ ಹಾಕ್ತಿವಿ. ಅದಾದ್ಮೇಲೆ ಆಸ್ಫಾಲ್ಟ್ BT ಬರ್ತದೆ DBM. ಅದಾದ್ಮೇಲೆ ಇನ್ನೊಂದೆರಡು ಫಿಯರಿಂಗ್ ಕೋಟ್ ಅಂದ್ಬಿಟ್ಟು ಫೈನಲ್ ಬರುತ್ತೆ. ಇದು ಕನ್ಸ್ಟ್ರಕ್ಷನ್ ಮೆಥಡಾಲಜಿ ಇದು. ಸೊ ಇದು ಏನಂತ ಹೇಳಿದ್ರೆ ನಮ್ಮಲ್ಲಿ ಲ್ಯಾಂಡ್ ಪ್ರಾಬ್ಲಮ್ಸ್ ಇದೆ. ಎಲ್ಲಿ ವರ್ಟಿಕಲ್ ಅಂದ್ರೆ ನಮ್ಮ ಜಾಗ ಎಷ್ಟಿದೆ ಅಷ್ಟು ಅಗಲ ಮಾತ್ರ ಕಟ್ ಮಾಡ್ತಾ ಇದೀವಿ. ನೀವ್ ಹೇಳ್ದಂಗೆ ಅದು ಇನ್ನೂ ಬೆಂಚಿಂಗ್ ಮಾಡಿ ಅಭಿವೃದ್ಧಿ ಮಾಡ್ಬೇಕಂದ್ರೆ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಕ್ಲಿಯರೆನ್ಸ್ ತಗೋಬೇಕು. ಕಾಂಟ್ರಾಕ್ಟರ್ ಹತ್ರನೇ ನಾವು ಇದನ್ನ ಸರಿಪಡಿಸಿ ಈಗ ಏನ್ ನಿಮ್ಮ ಸಾರ್ವಜನಿಕರ ಕೋರಿಕೆ ಇದೆ ಅದನ್ನ ನಾವು ಈಡೇರಿಸಕ್ಕೆ ನಮ್ಮ ಪ್ರಯತ್ನ ಸಂಪೂರ್ಣ ಮಾಡಬೇಕು ಅಂತ ನಾನು ಹೇಳಿದಾಗ ಆಯ್ತು ಅಂತ ಹೇಳಿ ಈಗ ಅವನು ಕಾಂಟ್ರಾಕ್ಟರ್ ಬರ್ತಾ ಇರ್ತಾನೆ, ಆನ್ ದ ವೇ ಇದೇನೆ ಅಂತ ಹೇಳ್ತಾರೆ. ಅವರು ಇದಕ್ಕೆ ಇವಾಗ ನಾನು ಅಂತಿಮವಾಗಿ ಹೇಳ್ತೀನಿ, ದಯವಿಟ್ಟು ಸಹಕಾರ ನೀಡಬೇಕು. ಒಂದು ಸಮಾಧಾನಕ್ಕೆ ಅವರು ಉತ್ತರ ಕೊಟ್ಟು ಅದನ್ನ ನಾವು ಫಾಲೋ ಮಾಡ್ತೇವೆ, ವೇಟ್ ಮಾಡ್ತೇವೆ.
ಸರ್ ಒಂದ್ ನಿಮಿಷ ಈಗ ಈ ರಸ್ತೆಯಲ್ಲಿ ಯಾರಾದ್ರೂ ಬಿದ್ದು ಕೈಕಾಲು ಮುರ್ಕೊಂಡ್ರೆ ಅವ್ರ ಜವಾಬ್ದಾರಿ ಯಾರು ನೋಡ್ತಾರೆ? ಯಾಕೆ ಈ ಉತ್ತರ ಕನ್ನಡ ಬಿಟ್ಟು ಹಾವೇರಿ ಜಿಲ್ಲೆಗೆ ಯಾಕೆ ತುಂಬಾ ನಿಮಗೆ ಪ್ರೀತಿ ಜಾಸ್ತಿ ಅಂತ ಮೊದಲನೇ ಕ್ವಶನ್ಸ್ ಹೊತ್ತು. ಅದೇನಂತ ಹೇಳಿದ್ರೆ ಹಾವೇರಿ ಜಿಲ್ಲೆಯಲ್ಲಿ 35 ಕಿಲೋಮೀಟರ್ಸ್ ಅಲ್ಲಿ ಯಾವುದೇ ತರ ಅಭಿವೃದ್ಧಿ ಕೆಲಸ ಇಲ್ಲ, ಓನ್ಲಿ ರೀಸರ್ಫೇಸಿಂಗ್, ಮೇಲ್ಗಡೆ ನಾವು ಅದ್ರ ಮೇಲೆ BC ಮಾಡುವಂತ ಕಾಮಗಾರಿ ಮಾತ್ರ ಇದೆ ಅದರಲ್ಲಿ. ಮತ್ತೆ ಇಲ್ಲಿ ನಮಗೆ ಉತ್ತರ ಕನ್ನಡದಲ್ಲಿ ಆಗ ಫಾರೆಸ್ಟ್ ಕ್ಲಿಯರೆನ್ಸ್ ಇರಲಿಲ್ಲ. ಸೊ ಹಾಗಾಗಿ ನಾವು ಹಾವೇರಿ ಇದೆಯಲ್ಲ, ಕಾಂಟ್ರಾಕ್ಟರ್ಗೆ ಅವನಿಗೆ ಗುತ್ತಿಗೆದಾರಲ್ಲಿ ಅವನಿಗೆ ಡೇಟ್ ಫಿಕ್ಸ್ ಆಯ್ತು ಅಂತ ಹೇಳಿದ್ರೆ ಅವನಿಗೆ ಪ್ರತಿ ದಿನಾನು ಅವನಿಗೆ ಕೌಂಟ್ ಆಗ್ತಾ ಹೋಗ್ತದೆ. ಅಷ್ಟ್ರ ಒಳಗಡೆ ಅವನು ಕಾಮಗಾರಿ ಮುಗಿಸ್ಬೇಕು. ಅವನು ಗುತ್ತಿಗೆ ಅವಧಿಯವರಿಗೆ ಮುಗಿಸ್ಲಿಲ್ಲ, ನಾವು ಅವರಿಗೆ ಹ್ಯಾಂಡ್ ಓವರ್ ಮಾಡಲಿಲ್ಲ, ಫಾರೆಸ್ಟ್ ಕ್ಲಿಯರೆನ್ಸ್ ಆಗಿರ್ಬೋದು ಅಥವಾ ನಾವು ಲ್ಯಾಂಡ್ ಅಕ್ವಿಸಿಷನ್ ಕ್ಲಿಯರೆನ್ಸ್ ಆಗಿರ್ಬೋದು, ಎನ್ಕ್ರೋಚ್ಮೆಂಟ್ ಆಗಿರ್ಬೋದು, ಅದನ್ನ ಕ್ಲಿಯರ್ ಮಾಡಿ ಅವನಿಗೆ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಅವನು ನ್ಯಾಯಾಲಯದಲ್ಲಿ ಆರ್ಬಿಟ್ರೇಷನ್ಸ್ಗೆ ಹೋಗ್ಬೋದು. ಸೊ ಆ ಉದ್ದೇಶದಿಂದ ನಾವು ಹಾವೇರಿ ಜಿಲ್ಲೆಯಲ್ಲಿ ಅಲ್ಲಿ ಕ್ಲಿಯರೆನ್ಸ್ ಇರೋದ್ರಿಂದ ಅದನ್ನ ಮೇಲೆ ಸರ್ಫೇಸಿಂಗ್ ನ ಮಾಡಿದ್ದಾರೆ ಒಂದು ನಾಯಕರಲ್ಲಿ. ನೆಕ್ಸ್ಟ್ ಎರಡನೇದು ಕ್ವಾಲಿಟಿ ಆಫ್ ಡ್ರೈವ್. ಯಾರೋ ಹೇಳಿದ್ರು ಎಲ್ಲಿ ಡ್ರೈವ್ ಕ್ವಾಲಿಟಿ ಇಲ್ಲ ಅಂತ ಹೇಳ್ತಾ ಇದ್ರು. ನಾನು ನಿಮ್ಮ ಸಾರ್ವಜನಿಕರ ಮುಂದೆ ಇದ್ದೀನಿ, NH ಅಲ್ಲಿ ಯಾವುದೇ ತರ ಕ್ವಾಲಿಟಿ ಮಾತ್ರ ಕಾಂಪ್ರಮೈಸ್ ನಮ್ಮಲ್ಲಿ ಇರೋದಿಲ್ಲ. ಈಗ್ಲೂ ಯಾರೇ ಎಲ್ಲಿಂದ ಟೆಸ್ಟ್ ಮಾಡಿದ್ರು ಅದು ಪಾಸ್ ಆಗಲಿಲ್ಲ ಅಂದ್ರೆ ಅದಕ್ಕೆ ಗುತ್ತಿಗೆದಾರರಿಂದ ರಿಕವರಿ ಮಾಡೋ ಪವರ್ ನನಗಿದೆ, ನಾನು ಮಾಡ್ತೀನಿ. ಸರಿ ಇದ್ದಾರೆ ಇವರು, ಅವ್ರಿಗೆ ಹೇಳ್ತಾ ಇದ್ದೀನಿ, ನಾಳೆಯಿಂದನೇ ಎಲ್ಲಿ ಕಾಮಗಾರಿ ನಿರ್ವಹಿಸಿರ್ತಾರೆ ಅದನ್ನ ನೋಟ್ ಮಾಡ್ಕೊಳ್ಳಿ ಅಮರು. ನಾಳೆ ಎಲ್ಲೆಲ್ಲಿ ಕಾಮಗಾರಿ ನಿರ್ವಹಿಸಿದರೆ ಪ್ರತಿಯೊಂದು ಟೆಸ್ಟ್ ರಿಸಲ್ಟ್ಸ್ ಇನ್ನು 15 ದಿನದ ಒಳಗಡೆ ನನ್ನ ಟೇಬಲ್ ಅಲ್ಲಿ ಬರಬೇಕು. ಅದು ಟೆಸ್ಟ್ ಮಾಡಿ ರಿಪೋರ್ಟ್ಸ್ ಕೊಡೋದಕ್ಕೆ 15 ಬರಲೇಬೇಕು. ಈಗ ಯಾವುದೇ ತರ ಈಗ ಕಾಲೇಜ್ ಇರುವಂತ ಕಾಮಗಾರಿ ಇಲ್ಲ, ಪರಿಪೂರ್ಣ ಪರೀಕ್ಷೆ ಮಾಡಿ ನನಗೆ ಅವರದಿನ ತಲುಪಿಸಕ್ಕೆ 15 ದಿನ ಕಾಲಾವಕಾಶ ಗುತ್ತಿಗೆದಾರರಿಗೆ ಮತ್ತೆ ನಿರ್ವಹಿಸ್ತಿರೋ ಕನ್ಸಲ್ಟೆಂಟ್ಸ್ ಅವರಿಗೆ ನಾನು ಕೊಡ್ತಾ ಇದ್ದೀನಿ. ಒಂದು ನೆಕ್ಸ್ಟ್ ಯಾರೋ ಇಸ್ಲೂರಲ್ಲಿ 2 ಕಡೆ ವರ್ಟಿಕಲ್ ಕಟ್ ಮಾಡ್ಬಿಟ್ಟಿದ್ದೀರಾ, ನೀವು ಮಳೆ ಬಂತು ಅಂತ ಹೇಳಿದ್ರೆ ಅಲ್ಲಿ ಸ್ಲೈಡ್ ಆಗ್ತದೆ. ನೀವು ವರ್ಟಿಕಲ್ ಬಂದಾಗ ಶಿರೂರ್ ಗುಡ್ಡ ಕುಸಿತ ಆಯ್ತಲ್ಲ, ಆ ತರ ಆದಾಗ ಏನ್ ಮಾಡೋದು ಅಂತ ಕ್ವಶನ್ಸ್. ಅದ್ರಲ್ಲಿ ಏನಂತ ಹೇಳಿದ್ರೆ ನಮ್ಮಲ್ಲಿ ಈಗಲೂ ನಾನು ಹೇಳ್ತಾ ಇದ್ದೀನಿ, ನಮ್ಮದು ಈ ಪ್ರಾಜೆಕ್ಟ್ ಇದೆಯಲ್ಲ ROW ಅಂದ್ರೆ ರೈಟ್ ಆಫ್ ವೇ ಅಂತೀವಿ. ಈ ರೈಟ್ ಆಫ್ ವೇ ಅಂದ್ರೆ ನಾವು ಎಷ್ಟು ಮಿನಿಮಮ್ 15 ಮೀಟರ್, 20 ಮೀಟರ್, 45 ಮೀಟರ್, 60 ಮೀಟರ್ ಅಷ್ಟು ಹಗಲನ NH ಗೆ ನಾವು ಅಕ್ವೈರ್ ಮಾಡ್ಕೊಳ್ತೀವಿ. ಆದ್ರೆ ಇಲ್ಲಿ ನಾವು ಹಳೇದು ಏನು ರೋಡ್ ಬಿಟ್ಟಿತ್ತು, ಹಳೆ ರೋಡ್ ಏನು ಬಿಡ್ತಿತ್ತು ಅದನ್ನ ನಾವು ಅಭಿವೃದ್ಧಿ ಪಡಿಸ್ತಾ ಇದೀವಿ. ಎಲ್ಲಿನ PWD ಇಂದ ನಾವು NHI ಗೆ ಸೆಂಟ್ರಲ್ ಗವರ್ಮೆಂಟ್ ಗೆ ಇದು ಹ್ಯಾಂಡ್ ಓವರ್ ಮಾಡಿರ್ತಾರೆ, ಅದು ಒಂದು ವರದಿ ಇದೆ, ಇಷ್ಟು ಚೈನೇಜ್ ಅಲ್ಲಿ ಇಂಥ ಬಿಡ್ತಿದೆ ಅಂತ ಹೇಳಿದ್ರೆ ಅದ್ರಲ್ಲಿ ಮಾತ್ರ ನಾವು ಅಭಿವೃದ್ಧಿನ ಪಡಿಸ್ತಾ ಇದೀವಿ. ಕೆಲವೊಂದ್ ಕಡೆ 12 ಮೀಟರ್ ಇರ್ಬೋದು, ಇನ್ನೊಂದು ಕಡೆ 14 ಮೀಟರ್ಸ್ ಇದೆ. ಎಲ್ಲಿ 12 ಮೀಟರ್ ಇದೆ ಅಲ್ಲಿ ಈ ಸಮಸ್ಯೆ 3 ಲೊಕೇಶನ್ ಇದೆ. ಆ ಇಸ್ಲೂರ್ ಹತ್ರ 72 ಚೈನೇಜು, 76 ಕಿಲೋಮೀಟರ್ಸ್ ಅಲ್ಲಿ ಮತ್ತೆ 83 ಚೈನೇಜು. ಆ 3 ಕಿಲೋಮೀಟರ್ಸ್ ಅಲ್ಲಿ 3 ಚೈನೇಜ್ ಅಲ್ಲಿ ಅದು ಕಟಿಂಗ್ ಜಾಸ್ತಿ ಆಗಿದೆ ಅಲ್ಲಿ. ಈಗ ನಾವು ಮೊದಲನೇದಾಗಿ ನಮ್ಮ ರಸ್ತೆ ಹೇಗೆ ಮಾಡ್ತೀವಿ ಅಂತ ಹೇಳಿದ್ರೆ ಫಸ್ಟ್ ಪ್ರೊಫೈಲ್ ಕರೆಕ್ಷನ್ ಅಂತ ಹೇಳ್ತೀವಿ. ಲಾಂಜಿಟ್ಯೂಡಲ್ ಪ್ರೊಫೈಲ್ ಕರೆಕ್ಷನ್ಸ್ ಎಲ್ಲಿ ಅಪ್ ಅಂಡ್ ಡೌನ್ಸ್ ಇರ್ತದೆ ಅದನ್ನ ಫಸ್ಟ್ ಎತ್ತರ ಇರೋ ಕಡೆಯಲ್ಲಿ ಅದನ್ನ ಕಟ್ ಮಾಡ್ತಾರೆ. ಎಲ್ಲಿ ಹಳ್ಳ ಇರುತ್ತೆ ಅದನ್ನ ಕಟ್ ಮಾಡಿರೋ ತಗೊಂಡೋಗಿ ಅಲ್ಲಿ ಫಿಲ್ ಮಾಡ್ತಾರೆ. ಸೊ ಕಟ್ ಅಂಡ್ ಫಿಲ್ ಆದ್ಮೇಲೆ ರೋಲ್ ಮಾಡಿ ಅದು ಕಟಿಂಗ್ ಅಂದ್ರೆ ಕೆಲವರಿಗೆ ಅಂದ್ರೆ ಇಲ್ಲಿ ಕಟ್ ಮಾಡಿದ ಎಲ್ಲ ಅಲ್ಲೆಲ್ಲ ಹೋಗ್ಬಿಟ್ಟ ಅಂತ ಜನಗಳಿಗೆ ಅದು ತಪ್ಪು ಭಾವನೆ ಬರ್ತದೆ. ಫಸ್ಟ್ ಅದು ನಮ್ಮ ಆಪರೇಷನ್ ಅಷ್ಟು, ಎಲ್ಲಿ ಎತ್ತರ ಇರ್ತದೆ ಅದು ಕಟ್ ಮಾಡ್ತೀವಿ, ಎಲ್ಲಿ ಫಿಲ್ ಇರ್ತದೆ ಅದನ್ನ ಫಿಲ್ ಮಾಡ್ತೀವಿ. ಆದ್ಮೇಲೆ ಅದ್ರ ಮೇಲೆ ರೋಲ್ ಮಾಡಿ GSP ಅಂತ ಹಾಕ್ತಿವಿ ನಾವು ಕಲ್ಲು, ಅದು ಒಂದ್ ಲೇಯರ್ GSP ಅಂತ ಹಾಕ್ತಿವಿ. ಅದು ರೋಲ್ ಆದ್ಮೇಲೆ ವೆಟ್ ಮಿಕ್ಸ್ ಮೆಕಾಡಮ್ ಅಂದ್ಬಿಟ್ಟು ಅದು 2 ಲೇಯರ್ ಹಾಕ್ತಿವಿ. ಅದಾದ್ಮೇಲೆ ಆಸ್ಫಾಲ್ಟ್ BT ಬರ್ತದೆ DBM. ಅದಾದ್ಮೇಲೆ ಇನ್ನೊಂದೆರಡು ಫಿಯರಿಂಗ್ ಕೋಟ್ ಅಂದ್ಬಿಟ್ಟು ಫೈನಲ್ ಬರುತ್ತೆ. ಇದು ಕನ್ಸ್ಟ್ರಕ್ಷನ್ ಮೆಥಡಾಲಜಿ ಇದು. ಸೊ ಇದು ಏನಂತ ಹೇಳಿದ್ರೆ ನಮ್ಮಲ್ಲಿ ಲ್ಯಾಂಡ್ ಪ್ರಾಬ್ಲಮ್ಸ್ ಇದೆ. ಎಲ್ಲಿ ವರ್ಟಿಕಲ್ ಅಂದ್ರೆ ನಮ್ಮ ಜಾಗ ಎಷ್ಟಿದೆ ಅಷ್ಟು ಅಗಲ ಮಾತ್ರ ಕಟ್ ಮಾಡ್ತಾ ಇದೀವಿ. ನೀವು ಹೇಳ್ದಂಗೆ ಅದು ಇನ್ನೂ ಬೆಂಚಿಂಗ್ ಮಾಡಿ ಅಭಿವೃದ್ಧಿ ಮಾಡ್ಬೇಕಂದ್ರೆ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಕ್ಲಿಯರೆನ್ಸ್ ತಗೋಬೇಕಾಗುತ್ತೆ. ಎಲ್ಲೂ ಪ್ಯಾಚ್ ವರ್ಕ್ ಮಾಡಿಲ್ಲ. ಇಸ್ಲೂರು ಟು ಅಲ್ಲಿ ಇಸ್ಲೂರಿಂದ ಮತ್ತೆ ನೆಕ್ಸ್ಟ್ ಆದಮೇಲೆ ಸ್ಟಾರ್ಟ್ ಸರ್. ನಮಗಲ್ಲಿ ಏನು ಎಲ್ಲಿ ಬಾಂಬ್ ಹಾಕ್ತಿದ್ದಾರೆ ಅನ್ನೋದು ಗೊತ್ತಾಗಲ್ಲ, ಗಾಡಿ ಹಿಂದೆ ಹೋಗ್ಬಿಟ್ರೆ ಅಂತ ನಿಮಗೆ ಗೊತ್ತಿದೆ. ನಾವು ಮುಂಚಿತವಾಗಿ ಮತ್ತೊಂದೆರಡು ವಿಷಯಗಳನ್ನ ಹೇಳ್ತೀನಿ.
ಅದು ದಾಟಿದ ಮೇಲೆ ಏನದು ಎಮ್ ಜೆ ಹೆಗಡೆ ಅವ್ರ ಮನೆ ಇದೆ ಅಲ್ಲಿ. ಎಮ್ ಜೆ ಹೆಗಡೆ ಅವ್ರ ಮನೆ ಮೇಲೆ ಮತ್ತೊಂದು ಸಣಿಕೇರಿ ಇದೆ, ಹೊರಸರ ಇದೆ, ಎಲ್ಲ ಡೆಪ್ತ್ ಎಷ್ಟಿದಾವೆ ಅಂದರೆ ಒಂದೊಂದು 15-20 ಅಡಿ ಇದಾವೆ. 15-20 ಅಡಿ ಯಾವ ಊರಿಗೂ ಕನ್ವೆಂಟ್ ಇಲ್ಲ. ಸ್ವಲ್ಪ ಈಗ ಅದಾದ್ಮೇಲೆ ನಮಗೆ ಸಣಿಕೇರಿಯಲ್ಲಿ ಕೂಡ ಸಣಿಕೇರಿ ಅಲ್ಲ, ಈ ಫಸ್ಟ್ ರೋಡಲ್ಲಿ ದೊಡ್ಡೂರಲ್ಲಿ ಅಪ್ ಹತ್ಲಿಕ್ಕೆ ಅದು ಯಾವ ರೀತಿ ಮಾಡಿದಾರೆ ಅಂದರೆ, ಅದು ಮಳೆಗಾಲದಲ್ಲೆಲ್ಲ ನಾವು ಮೇಲೆ ನಿಂತ್ಕೊಂಡ್ರೆ ಸಾಕು, ರೋಡ್ಗೆ ಹೋಗ್ಬಿಡ್ತೀವಿ ಸ್ವಿಮ್ಮಿಂಗ್ ಅಂತ. ಇದು ಪರಿಸ್ಥಿತಿ ನಮಗೆ. ಸಣಿಕೇರಿ, ದೊಡ್ಡೂರು, ಬಾಬನಕಟ್ಟೆ, ಹೊರಸರ. ಈಗ ಹೊರಸರದವರು ಬರೋಕ್ಕೆ ಚಾನ್ಸ್ ಇಲ್ಲ ಕಾಣಿಸುತ್ತೆ. ಬಹಳ ಕಷ್ಟ. ಮಳೆ ಬಂದ್ರೆ ಸೀದಾ ರ್ಯಾಂಪ್ ಮಾಡಿದ್ದಾರೆ, 15 ಫೂಟ್ 10 ಫೂಟ್ ಹೈಟ್ ಮಾಡಿ ರ್ಯಾಂಪ್ ಮಾಡಿದ್ದಾರೆ. ಜಸ್ಟ್ 10 ಫೀಟ್ ಅಲ್ಲಿ. ಇಂಜಿನಿಯರ್ ಹತ್ರ ನಿನ್ನೆ ಮಾತಾಡಿದೆ, ನೀವು ಇಂಜಿನಿಯರ್ ಅಲ್ಲ ಗೊತ್ತಾಗತ್ತಲ್ಲ ಅಂತ ಕೇಳಿದ್ರೆ, ಎಷ್ಟು ಸ್ಲೋಪ್ ಕೊಡಬೇಕು ಸೈಂಟಿಫಿಕ್ ಆಗಿ, ಅಲ್ಲಿರೋ ಮಣ್ಣು ಯಾವುದು ಅದು ಯಾವುದನ್ನು ಕನ್ಸಿಡರ್ ಮಾಡಿಲ್ಲ, ಜಸ್ಟ್ ರ್ಯಾಂಪ್ ಮಾಡಿಟ್ಟಿದ್ದಾರೆ. ಮಳೆ ಬಂದಾಗ ಯಾವ ಬೇಕು. ಅದಾದ್ಮೇಲೆ ಬಾಬನಕಟ್ಟೆ ಆ ಸ್ಟ್ರೆಚ್ ಅಲ್ಲಿ ಎಲ್ಲ ರೋಡ್ಗಳು ಹಂಗೆ ಇದೆ. ಸೈಡಿಂದ ಹಳ್ಳಿಗಳಿಂದ ಬರೋ ಎಲ್ಲ ರೋಡ್ಗಳನ್ನು ಅಬ್ಸರ್ವ್ ಮಾಡಬೇಕು. ಈಗ ನೆಕ್ಸ್ಟ್ ಅದಾದ್ಮೇಲೆ ಸಣಿಕೇರಿ ಬಂತು. ಸಣಿಕೇರಿ ಆಮೇಲೆ ದೊಡ್ಡೂರಿಂದ ಮತ್ತೆ ಸೇಮ್ ದೊಡ್ಡೂರಂತೂ ಮೊನ್ನೆ ಮಣ್ಣು ತೆಗೆದಿದ್ರು. ನಾವು ಸುಮ್ಮನೆ ನೋಡೋಕೆ ಹೋದ್ವಿ, ನಾವು ವಾಪಸ್ ಬರ್ತೀವಲ್ಲ ಅಂದ್ಕೊಂಡ್ಬಿಟ್ವಿ. ಸರ್ ನಿಮ್ಮ ಆ ಮಣ್ಣನ್ನು ನಮ್ಮಲ್ಲಿ ಏನಂತಾರೆ ಎಂತ ಕಾಗದಾಳಿ ಆ ಮಣ್ಣನ್ನು ಬಾವಿ ತೆಗೆದಾಗ ಆ ಮಣ್ಣು ಎಲ್ಲರೂ ಕಾಡಿಗಿಡಿಗೆ ಹೋಗಿ ಸೈಡಿಗೆ ಹಾಕ್ಬಿಡ್ತಾರೆ. ಅಂದರೆ ಮನೆ ಹತ್ರ ಇಟ್ಕೊಂಡ್ರು ಜಾರತ್ತೆ, ಇಲ್ಲಾಂದ್ರೆ ಧೂಳಾಗತ್ತೆ. ಆ ಧೂಳನ್ನು ಅದು ಹೆಂಗೆ ಸೈಂಟಿಫಿಕ್ ಮಾಡ್ತೀರಾ ಅಂತ ನೀವು ಆ ಮಣ್ಣನ್ನು ಹಾಕ್ಬೋದಾ ಸರ್ ನೀವು? ನಾನು ತೋರಿಸ್ತಾ ಹೋಗ್ತೀನಿ ನಿಮಗೆ, ತೋರಿಸ್ತೀನಲ್ಲ. ಇವ್ರು ಏನಕ್ಕೆ ಥರ್ಡ್ ಪಾರ್ಟಿ ಇವರು? ಸರ್ ನಿಮ್ಮ ಪರಿಚಯ ನನ್ನ ಪರಿಚಯ ಆಯ್ತಾ? ನೀವು ನನ್ನ ಹೆಸರು ಅಮರ್, ನನ್ನ ಪರಿಚಯ ಆಯ್ತಾ? ಒಂದು ಮರ್ಡ್ರ್ ಮಾಡಿದ್ರಲ್ರಿ, ಗೊತ್ತಾಯ್ತಾ? ಒಂದು ಮರ್ಡ್ರ್ ಆಗಿತ್ತು. ಏನಕ್ಕೆ ಮಾಡ್ರು ಅಂದರೆ, ಒಬ್ಬನು ಟ್ಯಾಕ್ಟ್ರಿ ಓಡಿಸುವಾಗ ಬಿದ್ದು ಒಂದು ಸತ್ತೋದ. 1 ಲಕ್ಷ ರೂಪಾಯಿ ಕಂಪನಿಯವ್ರು ಕೊಟ್ಟಿದ್ರು, 2 ವರ್ಷ ಗೊತ್ತಿರಬೇಕಲ್ಲ. ನೀವು ಬಂದಿದ್ರಿ, ತಿರ್ಗಿ ಅವ್ರ ಕ್ಲೇಮ್ ಕೂಡ ಆಗ್ತದೆ ಕಾಣಿಸುತ್ತೆ ಅಲ್ವಾ? ನಾವು ಯಾಕೆ ಹೇಳ್ತೀನಿ ಮರ್ಡರ್ ಮಾಡಿದ್ದೀರಿ ಅಂತ ಅಂದರೆ, ಅಂಥವ್ರು ಸಾಕಷ್ಟು ಜನ ಮೊನ್ನೆ ಒಂದು ಆಯ್ತು ಇಲ್ಲಿ. ಯಾರಿಗೂ ಹೇಳ್ಕೊಳ್ಳೋ ಪರಿಸ್ಥಿತಿ ಇಲ್ಲ, ನಾವು ಯಾರಿಗೂ ಹೇಳೋ ಪರಿಸ್ಥಿತಿ ಇಲ್ಲ ಸರ್. ಪಾಪ ಬೈಕಲ್ಲಿ ಬಿದ್ದುಬಿಟ್ರು, ಡೆತ್. ಏನು ಆಕ್ಸಿಡೆಂಟು, ಬೈಕ್ ಅವ್ರು ಏನು ಹೇಳೋಕ್ಕೆ ಬರಲ್ಲ, ರೋಡ್ನವ್ರು ಹೆಂಗೆ ಮಾಡಿದಾರೆ ಅಂತ ಹೇಳ್ತಾರಾ? ಇದು ಪರಿಸ್ಥಿತಿ ನಮ್ಗೆ ಸರ್. ಇಲ್ಲಿ ತಿರ್ಗಾ ಹೋದರೆ ಇಲ್ಲಿ ಬುಗುಡಿಕೊಪ್ಪ ಅಂತ ಇದೆ. ನೀವು ಒಂದು ನಿಮಿಷ ಹಿಂಗೆ ನಡೀತಾ ಬನ್ನಿ ಸರ್. ನಿಮ್ಗೆ ಏನು ಅನ್ಸುತ್ತೆ ನೀವು ನೋಡಿ. ಅಮ್ಮಾಪುರ ಕನ್ಸ್ಟ್ರಕ್ಷನ್ ರಾಘವೇಂದ್ರ ಅವರು ಫೋನ್ ಎತ್ತೋದೇ ಬಿಟ್ಬಿಟ್ಟಿದ್ರು ಅಲ್ವಾ? ಫಸ್ಟ್ ಎತ್ತಿದ್ರು, ಮಾಡ್ತೀವಿ ಸರ್. ಏನು ಮಾಡಿದ್ರು ಮಾಡಿಬಿಟ್ರು, ಮುಖನೇ ಇಲ್ಲ, ಫೋನ್ ಎತ್ತೋದು ಬಿಟ್ಬಿಟ್ರು ಅಲ್ವಾ? ಆಮೇಲೆ ನಾನು ಈ ಕಾಂಟ್ರಾಕ್ಟ್ ಬಗ್ಗೆ ಅದು ಇದು ಅಂತ ಹೇಳ್ತೀನಿ ಅಂತಲ್ಲ, ನಿಮ್ಮ ಥರ್ಡ್ ಪಾರ್ಟಿಯವರು ಅವರನ್ನು ಸರಿಯಾಗಿ ನಡೆಸ್ಕೊಂಡಿಲ್ಲ. ಈಗೇನಾಗಿದೆ, ಈಗ ಈ ಅಮ್ಮಾಪುರ ಯಾರು ಹನುಮಾಪುರ ಅವನಿಗಾಗಿದೆ ಕೆಲಸ ಅಲ್ವಾ? ಕೆಲಸ ಅವರಿಗಾಗಿದೆ. ಸೆಕೆಂಡ್ ಕೊಟ್ಟಿದ್ದು ಯಾರೋ ಇಲ್ಲಿ ಖಾನ್ ಏನೋ ಅಂತ. ಹೌದು, ಅವರು ಅಲ್ಲ, ನಾನು ತುಂಬ ಜನರಿಗೆ ನಾನು ನೋಡಿದ್ದೀನಿ, ತುಂಬ ಜನರಿಗೆ ಸಪೋರ್ಟ್ ಮಾಡ್ತೀವಿ ಸರ್ ಅಂತ ಹೇಳಿದ್ದಾರೆ. ಇಷ್ಟು ದಿವಸ ತರಿಸ್ಕೊಂಡಿದ್ದವರು. ಅದು ಇಷ್ಟೆಲ್ಲ ಸ್ಕ್ಯಾರಿಫೈ ಮಾಡೋಕ್ಕೆ ಮಲ್ನಾಡು ಅಂತ ಹೇಳೋಕ್ಕೆ ಇವ್ರು ಯಾರೂ ಇಲ್ವಾ? ನಿಮ್ಮದು ಮಲ್ನಾಡ, ನೀವು ಮಳೆ ಹೆಂಗಿರತ್ತೆ ಮಲ್ನಾಡು? ಈಗ ಮಳೆ ಸ್ಟಾರ್ಟ್ ಆದ್ರೆ ನಮ್ಮ ಕತೆ ಹೆಂಗೆ? ಎಲ್ಲ ಪ್ರೆಸ್ನವ್ರು ಮೀಡಿಯಾದವ್ರು ಇದ್ದಾರೆ. ನಮ್ಗೀಗ ಆಲ್ಟರ್ನೇಟಿವ್ ದೊಡ್ಡನಹಳ್ಳಿ ಮೇಲೆ ಹೋಗ್ತಾ ಇದ್ದೀವಿ. ದೊಡ್ಡನಹಳ್ಳಿ ರೋಡ್, ಕುಪ್ಪಳ್ಳಿ ಮೇಲೆ ಒಂದು ಮಳೆ ಆದರೆ ಮುಗಿತು, ಅಲ್ಲೂ ರೋಡ್ ಕ್ಲೋಸ್ ಸರ್. ನಮ್ಗೆ ಸ್ಕೂಲ್ ಸ್ಟಾರ್ಟ್ ಸರ್, ಈಗ ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್. ಇಲ್ಲಿ ನೋಡ್ರಿ, ಮಿಡಲ್ ಸ್ಕೂಲು ಹೈಸ್ಕೂಲ್ಸ್ ಎಲ್ಲ ಇದೇ ಲೈನಲ್ಲಿ ಬಂತು. ಅಪ್ ಟು ದಾಸನಕೊಪ್ಪದಿಂದ ಬರ್ತಾರೆ ಮಕ್ಕಳು. ಇಲ್ಲಿ ಹೋದರೆ ನಮ್ಮ ಸೂರ್ಯನಾರಾಯಣ ಸ್ಕೂಲ್ ಬಂತು. ಆಮೇಲೆ ತಿರ್ಗಾ ಶ್ರೀನಿಕೇತನಕ್ಕೆ ಅಲ್ಲಿ ಒಂದು 25 ಬಸ್ ಬರುತ್ತೆ. ಇಸ್ನೂರು ಹೈಸ್ಕೂಲ್ ಇದೆ, JMJ ಸ್ಕೂಲ್ ಇದೆ. ಹೆಂಗೆ ಹೋಗ್ತೀರಾ? ನಿಮ್ಮ ಮಕ್ಕಳನ್ನ ಏನಾದ್ರು ಕಳಿಸ್ತೀರಾ ಸರ್? ನೀವು ನಿಮ್ಮ ಮಕ್ಕಳನ್ನ ಈ ಧೂಳಲ್ಲಿ ಕಳಿಸ್ತೀರಾ? ಯಾವುದೇ ತರ ಇನ್ಸ್ಟ್ರಕ್ಷನ್ ಬೋರ್ಡ್ಸ್ ಇಲ್ಲ. ಎಲ್ಲಿ ವರ್ಕ್ ನಡೀತಾ ಇದೆ, ವರ್ಕ್ ಕನ್ಸ್ಟ್ರಕ್ಷನ್ ಇದೆ, ಸೇಫ್ಟಿ ಇಂಜಿನಿಯರ್ ಜನ ಬಿದ್ದಾರೆ ಹೊಂಡಕ್ಕೆ. ಇವಾಗ ನೀವು ಬರ್ತಾ ನೋಡಿರ್ಬೋದು, ಇಲ್ಲಿ ಇದನ್ನ ಮಾಡಿದ್ದಾರೆ, ರೋಡ್ ಸೈಡಿಗೆ ಕಾಲುವೆ ಗಟಾರ ಕಟ್ಟಿದ್ದಾರೆ. ಇಲ್ಲಿ ಮೇಲ್ಗಡೆ ಕಟ್ಟಿದ್ದಾರೆ. ಇಲ್ಲಿ ಬಿಟ್ಟರು ಶಾಂತಿನಗರ ಹತ್ರ ಹೋದ್ರು, ಇಲ್ಲಿ ಬಿಟ್ಟರು ಸೀದಾ ಚಿಬಿಗೆ ಹೋದ್ರು. ಎಲ್ಲಿ ಕನ್ಸ್ಟ್ರಕ್ಷನ್ ಈಗ ನನ್ಗೆ ಗೊತ್ತಿದ್ದು ಸರ್, ರಾತ್ರಿ ಬಂದು ಬಿಟ್ಟರು ಯಾರು ಸಿಗೋದಿಲ್ಲ. ಈಗ ಸರ್ ನೀವು ನಾನು ಹೇಳೋದು, ಅಮ್ಮಾಪುರ ಯಾರೋ ನನಗೆ ಗೊತ್ತಿಲ್ಲ, ಅವ್ರು ಚೇಂಜ್ ಮಾಡಿಬಿಡ್ರಿ, ಬೇರೆ ಯಾರಿಗಾರು ಕೊಡಿ ಸರ್. ಇಲ್ಲ ಅವರು ಯಾರೋ ಖಾನ್ ಏನೋ ಇಂಟ್ರೆಸ್ಟ್ ಇದ್ದು ಕೆಲಸ ಮಾಡಕ್ಕೆ ಬಂದ್ರಂತೆ, ಅವ್ರು ಪೇಮೆಂಟ್ ಬರಲಿಲ್ಲ ಅಂತ ಸುಮ್ಮನೆ ಸುದ್ದಿ. ನಮ್ಗೆ ಗೊತ್ತಿಲ್ಲ, ನಮಗೇನೋ ದುಡ್ಡು ಬಂತು ಗಿಲ್ತು, ನಮ್ಗೆ ಅದ್ರ ಮಧ್ಯ ನಮಗೇನು ಪಿಕ್ಚರ್ ಇರಲಿಲ್ಲ. ಬಟ್ ಯಾರು ಹೇಳ್ತಿದ್ರು ಸರ್ ಅವ್ರು ದುಡ್ಡೇ ಕೊಟ್ಟಿಲ್ಲ ಅಂತೆ ಅಮ್ಮಾಪುರವರು. ರಾಘವೇಂದ್ರ ನಿಮ್ಗೇನಾರು ಗೊತ್ತಾ? ಅದೇನೋ ಗೊತ್ತಿಲ್ಲ ನಮಗೆ. ಏನೋ ಚೆಕ್ ಏನೋ ಅವ್ರ ಹೆಸರಿಗೆ ಇವ್ರ ಹೆಸರಿಗೆ ಜಾಯಿಂಟ್ ವೆಂಚರ್ ಆಗಬೇಕಾಗಿತ್ತು ಅಂತ ಏನೋ ನಮ್ಗೆ ಅದೇನು ಗೊತ್ತಿಲ್ಲ ಸರ್.
ಬಟ್ ನಾನು ಹೇಳೋದು ಅದನ್ನ ಎಗ್ರಿ ಮಾಡಿ. ನೀವು ನನಗನ್ಸುತ್ತೆ ನೀವು ಇಷ್ಟು ಬೇಗ ಒಂದು ವಾರದಲ್ಲಿ ಮಳೆಗಿಂತ ಮುಂಚೆ ಎಷ್ಟು ರೋಡ್ ಮಾಡ್ತೀರಿ ಅನ್ನೋದಂತೂ ನಮಗೆ ಕಲ್ಪನೆಗೆ ಮೀರೋದು. ಇಲ್ಲ ಮತ್ತೆ ಮಾಡಲೇಬೇಕಲ್ಲ. ಇಲ್ಲ, ಕ್ವಾಲಿಟಿ ಬಗ್ಗೆ ಕಾಂಪ್ರಮೈಸೇ ಇಲ್ಲ. ಯಾಕೆಂದ್ರೆ ಈಗಲ್ಲ, ಅದು 10 ವರ್ಷ ಇನ್ನು ಮೇಂಟೆನೆನ್ಸ್ ಮಾಡ್ಬೇಕಾಗತ್ತೆ. ಮತ್ತೆ ಏನೇ ಆದ್ರೂ ಕಿತ್ತಿ ಮಾಡೋ ಜವಾಬ್ದಾರಿ ಗುತ್ತಿಗೆದಾರದಾಗಿರ್ತದೆ. ಇದು ಸ್ಟೇಟ್ ಅಲ್ಲಿ 1 ವರ್ಷ ಕೊಡ್ತಾರೆ, ಇಲ್ಲಿ ನಮ್ಮಲ್ಲಿ ಏನಂದ್ರೆ 10 ವರ್ಷದವರೆಗೂ ಮಾಡ್ತೀವಿ. ಅದು ಇರೋವರೆಗೂ ನಮ್ಮ ಇದು ಆಕ್ಚುಲಿ ಇದಾದ್ಮೇಲೆ ಟೋಲ್ ಕಲೆಕ್ಷನ್ಸ್ ಬರ್ತದೆ. ಆ ಕಲೆಕ್ಷನ್ ನಿಮಗೆ ಇಷ್ಟು ವರ್ಷ ಅಂತ ಇದು ಮಾಡ್ತೀವಿ, ಅಲ್ಲಿವರೆಗೂ ಮೇಂಟೆನೆನ್ಸ್ ಅವ್ರದೇ ಇರ್ತದೆ ಅಮ್ಮ. ಅದರ ಬಗ್ಗೆ ನಿಮಗೆ ಅಲ್ಲ ಈಗಲ್ಲ ಸಂಪೂರ್ಣ ಆದ್ಮೇಲೆ ಮೇಡಮ್, ಈಗ ಬರೋದಿಲ್ಲ. ಈಗ ನಮ್ಗೆ ಇಷ್ಟು ವಿಷಯಗಳ ಬಗ್ಗೆ ನೀವೇನು ಪ್ರತಿಯೊಂದನ್ನು ಇಂಚ್ ಟು ಇಂಚ್ ಹೇಳೋದು ಒಂದು ಅವಶ್ಯಕತೆ ಇದೆ. ಆಮೇಲೆ ಇವ್ರನ್ನ ಥರ್ಡ್ ಪಾರ್ಟಿ ನಿಮ್ಗೆ ಪಿ ಡಿ ಪವರ್ ಇದೆ. ನಾನು ಹೇಳ್ತೀನಿ ಸರ್, ಎಲ್ಲರೂ ಸಮ್ಮುಖದಲ್ಲಿ ಕೆಲಸನೇ ನಡೆದ ವಾದ ವಿವಾದ ಮಾಡೋ ಪ್ರಯೋಜನ ಏನುಂಟು? ತುಳಿದು ನಾನು ಹೇಳಿದೆ ನಿಮ್ಮ ಮುಂದೆನೆ ಅವರಿಗೆ ಗುತ್ತಿಗೆದಾರರಿಗೆ ನಾನು ಹೇಳಿದ್ದೀನಿ ಇನ್ಸ್ಟ್ರಕ್ಷನ್ಸ್ ಇದು ಫಾಲೋ ಮಾಡಿ. ಅಲ್ಲ ಇದರಿಂದ ನಾವು ಮಾಡ್ತಾ ಇಲ್ಲ, ದಿವಸಕ್ಕೆ 4 ಬಾರಿ ನೀರು ಆಗ್ತಾ ಇದೆ ಅಂತ ಎಸಿ ಸಾಹೇಬ್ರೆ ನಿಮಗೆ ಜಾತ್ರೆ ಅಂತ ನಿಮಗೆ ಅವರು ಮಾಡ್ಲಿಲ್ಲ ಅಂದ್ರೆ ರಿಸ್ಕ್ ಅಂಡ್ ಕಾಸ್ಟ್ ಅಲ್ಲಿ ಅವನ ಇದರಲ್ಲಿ ಬೇರೆ ನಾನು ಹೇಳ್ತಾ ಇದ್ದೀನಿ ಅಮರ್ ಇಲ್ಲ, ನಮಗೆ 15 ದಿನ ಅವರಿಗೆ ನಾನು ಟೈಮ್ ಕೊಟ್ಟಿದ್ದೀನಿ. 15 ದಿನದೊಳಗಡೆ ಅವ್ರ ಪರ್ಫಾರ್ಮೆನ್ಸ್ ತೋರಿಸ್ಲಿಲ್ಲ ಅಂತ ಹೇಳಿದ್ರೆ ನಾವು ನೀವು ಹೇಳಿದಂಗೆ ಬೇರೆ ಗುತ್ತಿಗೆದಾರ ಕಳಿಸ್ಕೊಟ್ಟಿದ್ದ ಸ್ವಲ್ಪ ಮಾನ ಮರ್ಯಾದೆ ಇಲ್ಲ ಅವರಿಗೆ. 1 ಲಕ್ಷ ಕೊಟ್ಟರು ಜೀವದ ಬೆಲೆ. ಮುಂದೆ ನಾವು ಹೇಗೆ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಈಗ ಭರವಸೆ ಅಲ್ಲ, ಈಗ ನಿಮ್ಮ ಎಚ್ಚರಿಕೆ, ಸಾರಿಗೆ ಎಚ್ಚರಿಕೆ ಕೊಟ್ಟಿದ್ದು ಅಧಿಕಾರಿಗಳಿಗೆ ರಾತ್ರಿನೂ ಸಹ ನಿದ್ರೆ ಬರಲ್ಲ, ಆ ತರ ಎಚ್ಚರಿಕೆ ಕೊಟ್ಟಿದ್ದೀರಾ ಆಯ್ತಾ. ಆದ್ರಿಂದ ಇನ್ನು ಮುಂದೆ ಈಗ ಮೇಡಮ್ ಹೇಳಿದ್ರು ನೀವು 4 ದಿನಕ್ಕೆ 1 ವಾರದ ಇಲ್ಲೇ ಉಳ್ಕೊಳ್ಳಿ ಅಂತ. ಇಲ್ಲೇ ಉಳ್ಕೊಂಡ್ರೆ ನನಗೆ ಅವ್ರು ಮನೆ ಕಳಿಸ್ತಾರೆ, ನನಗೆ ಮೇಲಧಿಕಾರಿಗಳು ಮನೆ ಕಳಿಸ್ತಾರೆ. ಅದಕ್ಕೆ ನನ್ನ ಈ ಒಂದು ಪಾರ್ಟ್ ಆಫ್ ದಿ ಡ್ಯೂಟಿ 4